ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪ್ರಯಾಗ್ರಾಜ್ರಿಂದ ರಕ್ಷಿತ್ ಅನ್ನೋರು ಸಂಪರ್ಕದಲ್ಲಿದ್ದಾರೆ. ರಕ್ಷಿತ್ ಅವರೇ ನಮಸ್ಕಾರ. ನಮಸ್ತೆ. ತಾವೀಗ ಎಲ್ಲಿದ್ದೀರಿ? ಆ ತ್ರಿವೇಣಿ ಸಂಗಮದಿಂದ ಎಷ್ಟು ದೂರದಲ್ಲಿ ತಾವಿದ್ದೀರಿ? ಅಲ್ಲಿನ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡೋದಾದ್ರೆ. ತ್ರಿವೇಣಿ ಸಂಗಮಕ್ಕೆ ತುಂಬಾ ದಾರಿಗಳಿದೆ. ನಾನು ಈಗ ಕನಿಷ್ಠ 500 ಮೀಟರ್ ದೂರದಲ್ಲಿದ್ದೀನಿ ಅಷ್ಟೇ. ನನ್ನ ರೂಮ್ ಇರೋದು ಅಲ್ಲೇ, ನಾನು 500 ಮೀಟರ್ ದೂರದಲ್ಲಿದ್ದೀನಿ. ಆದ್ರೆ ನಾನು ಅಲ್ಲಿಗೆ ಹೋಗುವಂತ ದಾರಿಗಳೆಲ್ಲ ಬ್ಲಾಕ್ ಆಗಿದೆ. ಎಲ್ಲ ರಸ್ತೆಗಳನ್ನ ಈಗ ಅಲ್ಲಿ ಪೊಲೀಸ್ನವರು ಕಂಟ್ರೋಲ್ ತಗೊಂಡು ಸಿಚುವೇಶನ್ ನ ಹೊರಗಡೆ ಕಳಿಸ್ತಾ ಇದಾರೆ. ಎಲ್ಲ ಸ್ನಾನ ಆದವ್ರನ್ನ ಹೊರಗಡೆ ಕಳಿಸ್ತಾ ಇದಾರೆ. ಒಂದು ಲೆವೆಲ್ಗೆ ಬರ್ತಾ ಇದೆ ಈಗ. ಈಗ ನೀವು ಇರುವ ಜಾಗದ ಹತ್ರನೇ ಈ ಕಾಲ್ ತುಳಿತ ಎಲ್ಲ ಸಂಭವಿಸಿದ್ದ ಏನ್ ಸರ್, ಹೇಗೆ ಅದು? ನೀವು ನೋಡ್ತಿರುವಂತ ದೃಶ್ಯ ಒಂದೇ ಒಂದು, ಆದ್ರೆ ಆತರ ತುಂಬಾ ಕಡೆ ಕಾಲ್ ತುಳಿತ ಸಂಭವಿಸಿದೆ. ಓಕೆ, ನಾವಿದ್ದಿದ್ದ ಜಾಗದಲ್ಲೂ ಕಾಲ್ ತುಳಿತ ಆಗಿದೆ. ಆದ್ರೆ ಅದೇನು ಫೋಟೋ ವೈರಲ್ ಆಗಿರುವಂತದ್ದಿಲ್ಲ. ಆದ್ರೆ ನಾವೇ ಅವ್ರನ್ನೆಲ್ಲ ರಕ್ಷಣೆ ಮಾಡ್ಕೊಂಡು ಅಂದ್ರೆ ಎತ್ಕೊಂಡ್ ಬಂದ್ವಿ, ಎತ್ತಿ ಪಕ್ಕಕ್ಕೆ ಕಳಿಸಿ. ನಾವು ಈಗ ಚರಂಡಿಗೆ ಬಿದ್ದಿರೋದಿದೆ, ಈ ತರದೆಲ್ಲ ತುಂಬಾ ನಡೆದಿದೆ. ಅವ್ರನ್ನೆಲ್ಲ ತಾಯಂದಿರ್ನೆಲ್ಲ ಎತ್ತಿ ಕಳಿಸಿ ನಾವೇ ಎತ್ತಿ ಜನಗಳೇ ಸಾರ್ವಜನಿಕರೇ ಕರ್ಕೊಂಡು ಮತ್ತೆ ನಿಲ್ಸಿದೀವಿ. ಅವ್ರನ್ನೆಲ್ಲ ಬಿದ್ದಿರೋದಿದೆ. ಈ ರೀತಿ ಕಾಲ್ ತುಳಿತ ಆಗಿದೆ ಬೇರೆ ಬೇರೆ ಜಾಗದಲ್ಲೂ. ಇವಾಗ ಕಂಟ್ರೋಲ್ ಬಂದಿದೆಯಾ ಸರ್ ಸಿಚುವೇಶನ್ ಇವಾಗ? ಹೌದು, ಕಂಟ್ರೋಲ್ ಬಂದಿದೆ. ನಮಗೆ ಇಲ್ಲಿ ಪೊಲೀಸ್ನವರು ತಿಳಿಸ್ತಾರೆ, ಏನ್ ಸಮಸ್ಯೆ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಪೊಲೀಸ್ನವರು ಎಲ್ಲ ಕಡೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ನಿಮ್ಮನ್ನೆಲ್ಲ ಯಾವಾಗ ಬಿಡಬಹುದು ಅಂತ? ಏನಕ್ಕೆ? ಪುಣ್ಯ ಸ್ನಾನಕ್ಕೆ. ಪುಣ್ಯ ಸ್ನಾನಕ್ಕೆ ನಾವು ಸಾಧು ಸಂತರ ಜೊತೆ ಸ್ನಾನಕ್ಕೆ ಹೋಗಿದ್ವಿ. ಓಕೆ, ಹಾಗಾಗಿ ನಮಗೆ ಈ ಸಮಸ್ಯೆ ಅಂದ್ರೆ ನಾವು ಸಮಸ್ಯೆಯಲ್ಲಿ ಸಿಗಾಕೊಳಕ್ ಆಯ್ತು. ಜನಗಳು ಏನಾಯ್ತು ಅಂತ ಹೇಳಿದ್ರೆ ಸರ್ಕಾರ ಬಹಳ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿದೆ. ಎಷ್ಟೋ ಕಡೆ ಒನ್ ವೇ ಎಲ್ಲ ಮಾಡಿದೆ. ಈ ಕಡೆ ಸ್ನಾನಕ್ಕೆ ಹೋಗ್ಬೇಕು, ಆ ಕಡೆಯಿಂದ ಸ್ನಾನ ಮುಗಿಸಿ ಬರ್ಬೇಕು ಅಂತೆಲ್ಲ. ಆದ್ರೆ ಮಿತಿ ಮೀರಿದ ಜನ ಹಳ್ಳಿಯ ಈ ಊರಿನ ಗಲ್ಲಿ ಗಲ್ಲಿ ಒಳಗೆಲ್ಲ ಬಂದು ಎಲ್ಲ ಕಡೆ ರಸ್ತೆಯನ್ನ ಜಾಮ್ ಮಾಡ್ಕೊಂಡಿದ್ದಾರೆ ಜನ ಹೆಚ್ಚಿನ ಪ್ರಮಾಣದಲ್ಲಿ ಬಂದು. ಹಾಗಾಗಿ ರಾತ್ರಿಯೇ ಬಂದು ಉಳಿದಿದ್ರು. ಮತ್ತೆ ಮಧ್ಯರಾತ್ರಿ 1 ಗಂಟೆಗೆ ಹೋಗಿ ಸ್ನಾನ ಮಾಡಿದ್ದಾರೆ. ಸ್ನಾನ ಮಾಡಿ 1 ಗಂಟೆಗೆ ಸ್ನಾನ ಮಾಡಿ ಬರೋರ್ಗೆ 1 ಗಂಟೆ ಹಿಡಿಯುತ್ತೆ ಆ ದಾರಿಗಳಿಗೆ. ಅಲ್ಲಿ ಬರ್ಬೇಕಾದ್ರೆ ನಡ್ಕೊಂಡೇ ಬರ್ಬೇಕು, ಆಟೋಗಳಿಲ್ಲ, ಯಾವ್ದಿಲ್ಲ. ಹಾಗಾಗಿ ಅಲ್ಲಿ ಬರ್ಬೇಕಾದ್ರೆ ಈ ಕಡೆಯಿಂದ ಹೋಗೋರು ಆ ಕಡೆಯಿಂದ ಬರೋರು ಈ ರೀತಿ ಒಂದೇ ಕಡೆ ಮುಖಾಮುಖಿ ಆಗ್ತಿರೋದ್ರಿಂದ ಈ ತರ ಒಂದಲ್ಲ ಅಷ್ಟೇ. ಈ ತುಂಬಾ ಜನ ಗುಂಪಾಗಿ ಹೋಗಿದಾರಲ್ಲ ಪ್ರಯಾಗ್ರಾಜ್ಗೆ, ಕುಟುಂಬ ಸಮೇತ ಅಥವಾ ಸ್ನೇಹಿತರು ಎಲ್ಲ ಚಲಾಪಿಲಿ ಆಗ್ಬಿಟ್ಟಿದಾರ ಅಂತ? ಕೆಲವರೆಲ್ಲ ಆಗಿರ್ಬೋದು. ಈಗ ನೋಡಿ, ನಮ್ ಜೊತೆ ಬೀದರ್ ಗದಗಿಂದ ಬಂದಿದ್ರು. ಗದಗಿಂದ ಬಂದಂತವ್ರಲ್ಲಿ ಅವ್ರ ಸ್ನೇಹಿತರೆಲ್ಲ ಚಿಲ್ಲಾಪಿಲ್ಲಿ ಆಗಿದ್ದಾರೆ. ಒಂದಿಬ್ಬರನ್ನ ನಾವು ಕರ್ಕೊಂಡ್ ಬಂದಿದ್ವಿ, ನಮ್ಮ ರೂಮಲ್ಲಿ ಕೂರ್ಸ್ಕೊಂಡಿದೀವಿ ಈಗ. ಓಹೋ, ಓಕೆ ಓಕೆ ಓಕೆ. ಥ್ಯಾಂಕ್ ಯು ರಕ್ಷಿತ್, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.